ನಮಸ್ತೆ ರೈತ ಬಾಂಧವರೇ. ಇದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ದಿದ್ದಿಗೆ ಅಂತಕ್ಕಂಥ ಒಂದು ಗ್ರಾಮ. ನಮ್ಮದೇ ತೋಟ. ಸುಮಾರು ಒಂದು ತಿಂಗಳಿಂದ ಇದಕ್ಕೆ ಪೊಟ್ಯಾಶ್ ಸ್ಲರಿ ಎನ್ರಿಚರ್ ಹಾಕಿದ್ವಿ. ಈಗ ಫಾಸ್ಫರಸ್ ಸ್ಲರಿ ಎನ್ರಿಚರ್ ಹಾಕ್ತದವಿ. ಒಂದೊಂದು ಡ್ರಮ್ಗೆ ಸುಮಾರು ಒಂದು 5 ಕೆಜಿ ಶೇಂಗಾ ಹಿಂಡಿ, 5 ಕೋಳಿ ಮೊಟ್ಟೆ, ಜೊತೆಗೆ ಒಂದು 50 ರಿಂದ 60 ಕೆಜಿ ಸಗಣಿ. ಇದನ್ನು ಮೌಲ್ಯವರ್ಧನೆ ಮಾಡಿ, ಅಂದರೆ ಸಗಣಿಗೆ ಸಂಸ್ಕಾರ ಕೊಡ್ತೀವಿ ಅಂತೀವಲ್ಲ, ಆ ಥರ ಮಾಡಿ ಸುಮಾರು 5 ರಿಂದ 6 ದಿವಸ ಕೊಳೆಗಟ್ಟಿ, ಇವತ್ತು ಇದ್ರ ಜೊತೆಗೆ ಒಂದಿಷ್ಟು ಜೈವಿಕ ಗೊಬ್ಬರ, ಒಂದಿಷ್ಟು ನ್ಯೂಟ್ರೆಂಟು, ಅಮೈನೋ ಅಥವಾ ಅಮಿನೋ ಬೇಸು ನ್ಯೂಟ್ರೆಂಟ್ ಮಿಕ್ಸ್ ಮಾಡ್ಕೊಂಡು ಕೊಡ್ತದವಿ. ನಿಮ್ಮ ಹೆಸರು? ಡಿ ಡಿ ಶಿಖರಪ್ಪ. ನಿಮ್ಮ ಹೆಸರು ಜೋರಾಗಿ ಹೇಳ್ಬೇಕು. ವಿಶಾಲ. ಶಿವರಾಜ್. ಏನು ಓದ್ತೀಯಪ್ಪ? ಡಿಗ್ರಿ. ಫಸ್ಟ್ ಇಯರ್ ಡಿಗ್ರಿ. ನಿನ್ನ ಹೆಸರೇನಪ್ಪ? ರಾಹುಲ್. ಈಗ ನೀನು ಈ ತೋಟಕ್ಕೆ ಸುಮಾರು ಪ್ರತಿ ಸಲ ನೀನೇ ಬರ್ತೀಯಲ್ಲ, ಇದನ್ನೆಲ್ಲ ಹಾಕೋದ್ರಿಂದ ರಾಸಾಯನಿಕ ಗೊಬ್ಬರ ಬೇಕಾಗಲ್ಲ? ಜೈವಿಕ ಗೊಬ್ಬರ. ಹಾಂ. ನಿಮ್ಮ ಹೆಸರು? ರಾಜು. ಈಗ ರಾಜು, ಈ ಥರ ಹಾಕೋದ್ರಿಂದ ಉತ್ತಮ ಅನ್ಸತ್ತ? ಉತ್ತಮ ಅನ್ಸತ್ತ? ಇದನ್ನ ಯಾಕೆ ಹಾಕಬೇಕು? ಇದನ್ನ ಫಸಲು ಚೆನ್ನಾಗಿ ಬರ್ತೈತಿ, ಕಾಯಿ ಒಳ್ಳೆ ಇದು ಬರ್ತಾವು, ಸೈಜ್ ಬರ್ತಾವು ಅಂತ ಕಾಯಿ ಸೈಜ್ ಬರ್ತವೆ. ಈ ತೋಟಕ್ಕೆ ಏನಾರು ರಾಸಾಯನಿಕ ಗೊಬ್ಬರ ಏನಾರು ಕೊಟ್ಟಿದ್ದೀರಾ ನೀವು? ಕೊಟ್ಟಲ್ಲ, ಇದನ್ನೇ ಕೊಡ್ತಿರೋದಲ್ಲ. ಅಂದರೆ ಈಗ ಮಳೆ ಕಡಿಮೆ ಆಗೈತಪ್ಪ. ಈಗ ಅಟ್ ಪ್ರೆಸೆಂಟ್ ಒಂಥರ ಬರಗಾಲ ರೀತಿನಲ್ಲಿ ಐತಿ. ಸುಮಾರು ಒಂದು 5 ವರ್ಷ 2-3 ತಿಂಗಳು ಅಡಿಕೆ ತೋಟ. 5 ರಿಂದ 5 ವರ್ಷ 3ನೇ ತಿಂಗಳು ರನ್ನಿಂಗ್ ಅಲ್ಲ. ಈ ತೋಟದಾಗ ಏನಾರ ಇದು ಆಳು ಉದ್ರೋದು ಈ ಥರದ್ದು ಏನಾರ ಕಾಣ್ತತ್ತ? ಆ ಥರ ಕಾಣಲ್ಲ, ಸ್ವಲ್ಪ ಉದುರ್ತಾವ. ಅಲ್ಲ, ಈ ತೋಟದಾಗ ನೋಡ್ತದ್ರಲ್ಲಿ ಕಾಣ್ತತೆ? ಇಲ್ಲ, ಅಷ್ಟೊಂದು ಕಾಣಲ್ಲ ಸರ್. ಎಲ್ಲ ನಾವು ಬೇರೆ ತೋಟದಾಗ ನೋಡ್ದಂಗೆ ಈ ತೋಟದಾಗ ಕಾಣಲ್ಲ. ಬೇರೆ ತೋಟ ನೋಡ್ತಿರಲ್ಲ, ಈ ತೋಟದಾಗ ಕಾಣಲ್ಲ. ಚೊಡಪ್ಪ, ಈ ಥರ ಹಾಕೋದು ಪಾಡನಪ್ಪ? ಒಳ್ಳೇದು ಹಾಕೋದು ಪಾಡ ಹಾಕೋದು ಪಾಡ. ಇಳುವರಿ ಬರ್ತೈತೆ. ಇಳುವರಿ ಪಾಡ ಬರ್ತತ್ತ? ನೀವು ಮಾತಾಡಮ್ಮ. ಮಾತಾಡ್ಬಿಡು. ಅಲ್ಲಿ ನೋಡ್ರಿ, ನೀನು ನೋಡು. ಈ ಥರ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ನೀವು? ಇಲ್ಲಿ ಬೈಕ್ 5 ವರ್ಷ. 5 ವರ್ಷದಿಂದ ಮಾಡ್ತಿದ್ದೀರಲ್ಲ? ಪ್ರತಿ ದಿವಸ ಇದನ್ನ ವರ್ಷ ಒಂದು 2-3 ಸಲ ಮಾಡ್ತೀರಿ? ಥರ ವರ್ಷ ಒಂದು 2-3 ಸಲ. ಇದು ಅನುಕೂಲಕತ್ತ? ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತಾ? ಈಗ ಮತ್ತೆ ಡಿಸೆಂಬರ್ ಆಗ್ತದೆ, ಜನವರಿ ಡಿಸೆಂಬರ್ ಮತ್ತೆ ಹಾಕ್ತೀರಿ. ಈ ಕಾಯಿ ಪಾಡ ಐತೆ ಏನಾರ ಈ ತೋಟದಾಗ ನೋಡ್ತಿರಲ್ಲ? ಚೆನ್ನಾಗೈತೆ. ಚೆನ್ನಾಗೈತಾ? ಚೆನ್ನಾಗೈತೆ. ಸರಿ, ಥ್ಯಾಂಕ್ ಯು.